ಸರ್, ಇವತ್ತು ನಾಡು ಕಂಡಂತಹ ಶ್ರೇಷ್ಠ ಧೀಮಂತ ನಾಯಕ ನಮ್ಮನ್ನು ಅಗಲಿದ್ದಾರೆ. ಎಲ್ಲರಿಗೂ ಇಡೀ ಕರ್ನಾಟಕಕ್ಕಲ್ಲದೆ ಇಡೀ ಭಾರತ ದೇಶಕ್ಕೆ ಒಂದಷ್ಟು ನಷ್ಟನೇ ಅಂತಲೇ ಹೇಳ್ಬೋದು. ಮೊದಲ ಪ್ರತಿಕ್ರಿಯೆಯಲ್ಲಿ ಮೊದಲ ಪ್ರತಿಕ್ರಿಯೆ, ಈ ಸಾವು ನಿರೀಕ್ಷಿತವಾದದ್ದು, ಅನಿರೀಕ್ಷಿತ ಏನಲ್ಲ. ತುಂಬ ಜೀವನ ನಡೆಸಿದ್ದಾರೆ. ಮೊದಲು ನಾವು ಸಾವನ್ನು ಗೌರವದಿಂದ ಒಪ್ಕೋಬೇಕು. ಅದು ಒಂದು ಅನಿವಾರ್ಯ. ಅಂದಂದೆ ಹುಟ್ಟಿತ್ತು, ಅಂದಂದೆ ಹೊಂದಿತ್ತು ಅಂತ ಬಸವಣ್ಣ ಹೇಳಿದ್ದಾರೆ. ಸಾವಿನ ಜೊತೆಗೆ ಬದುಕಿನ ಜೊತೆಗೆ ಸಾವು. ಕೃಷ್ಣ ಅವರು ನಿರ್ಗಮಿಸ್ರಿ ಹೊತ್ತಲ್ಲಿ ಅವರ ಅನೇಕ ಆದರ್ಶಗಳು ಗೊತ್ತು, ಅವ್ರು ಮಾಡಿರೋ ಒಳ್ಳೆಯ ಕೆಲಸಗಳು ಗೊತ್ತು. ಅವರು ರಾಜ್ಯದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಬೇರೆ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈಗ ನಾನು ಹೇಳುವುದೇನೆಂದರೆ, ಭಾಳ ಮುಖ್ಯವಾಗಿ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದು ನಮ್ಮ ಜಿಲ್ಲೆಯಲ್ಲಿ, ಕೃಷ್ಣ ಅವರು ನಮ್ಮ ಜಿಲ್ಲೆಯವರು. ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ನಡೆಯುವಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶೇಷವಾಗಿ ಎಸ್ ಎನ್ ಕೃಷ್ಣ ಅವರಿಗೆ ಒಂದು ದ್ವಾರವನ್ನು, ವೇದಿಕೆಯನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅವ್ರು ನೆನಪು ಮಾಡಿಕೊಂಡು ಅವರನ್ನು ಕುರಿತು ಒಂದು ವಿಶೇಷ ಚರ್ಚೆಯನ್ನು ಇಟ್ಟರೆ ಒಂದು ಗೋಷ್ಠಿಯಲ್ಲಿ ಭಾಳ ಉಪಯುಕ್ತವಾಗಿರುತ್ತೆ, ದಾಖಲಾಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಕೃಷ್ಣ ಅವರಿಗೆ ಸಾಹಿತ್ಯ ಭಾಳ ಆಸಕ್ತಿ ಇತ್ತು. ಪುಸ್ತಕ ಬಿಡುಗಡೆ ಸಮಾರಂಭಗಳಿಗೆ ಬಂದು ಕೂತ್ಕೊಂಡ್ಬಿಡ್ತಾಯಿದ್ರು. ಯಾವುದೋ ಸಂಗೀತ ಕಾರ್ಯಕ್ರಮ ಅಂದರೆ ಬಂದು ಮುಂದೆ ಕೂತ್ಕೋತಾ ಇದ್ರು. ಮುಖ್ಯಮಂತ್ರಿಯಾಗಿ ಅಲ್ಲ, ಸಾಧಾರಣ ಸಾಹಿಕನಾಗಿ, ಕೇಳುಗನಾಗಿ ಆ ಥರದ ಒಂದು ಪ್ರೀತಿ ಇತ್ತು ಅವರಿಗೆ. ಆಮೇಲೆ ಯಾವುದಾದ್ರೂ ಒಂದು ಚರ್ಚೆ ಬೇಕು ಅಂದರೆ ಎಲ್ಲ ಸಾಹಿತಿಗಳನ್ನು ಕರೆಸೋರು. ಅಂದರೆ ಒಬ್ಬ ರಾಜಕಾರಣಿಗೆ ಈ ಥರದ ಒಂದು ಕಲ್ಚರಲ್ ಆಸ್ಪೆಕ್ಟ್ ಇರಬೇಕಾಗುತ್ತೆ, ಅದಿತ್ತು ಅವರಿಗೆ. ಆ ದೃಷ್ಟಿಯಿಂದ ಈಗ ಸಾಹಿತ್ಯ ಸಮ್ಮೇಳನ ಶುರುವಾಗ್ತಿರೋದ್ರಿಂದ ಅಲ್ಲಿ ಅವರನ್ನು ಸರಿಯಾದ ರೀತಿಯಲ್ಲಿ ನೆನೆಯಬೇಕು ಅಂತಕ್ಕಂಥದ್ದು ನನ್ನ ಸಲಹೆ. ಆ ದಿಕ್ಕಿನಲ್ಲಿ ಸಂಬಂಧಪಟ್ಟವರು ಯೋಚಿಸಬೇಕು ಅಂತ. ಸರ್, ಇನ್ನೊಂದು ಸಲಹೆ, ನೀವು ಸಿನಿಮಾ ನಿರ್ದೇಶಕರು ಹೊಸಬರನ್ನ ಹಾಕೊಂಡು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಹಿಟ್ಟನ್ನು ಕೊಟ್ಟಂಥವ್ರು ಯಾರು ಹೊಸಬರನ್ನ ಹಾಕ್ಕೊಂಡಾಗ ನನಗೊಂದು ಕ್ಯೂರಿಯಾಸಿಟಿ, ನಿಮ್ಮ ಜಿಲ್ಲೆಯವರೇ ರಾಜಕೀಯವಾಗಿ ಮತ್ತು ಆಸಕ್ತರಾಗಿ, ಸಾಹಿತ್ಯ ಆಸಕ್ತರಾಗಿ ಅವ್ರನ್ನ ಜೀವನ ಕಥೆಯನ್ನು ಏನಾದರೂ ಒಂದು ಸಿನಿಮಾ ತೆರೆ ಮೇಲೆ ನೋಡುವಂಥ ಪ್ರಯತ್ನಗಳು ನಿಮ್ಮಿಂದ ಆಗಬಹುದಾ? ಆ ಥರ ಯೋಚನೆ ಏನಾದರೂ ಇದೆಯಾ ಅವರ ಒಂದು ಬಯೋಪಿಕ್ಕನ್ನು ಮಾಡುವಂಥ? ತಕ್ಷಣಕ್ಕೆ ಆ ಥರದ ಯೋಚನೆ ನನಗಿಲ್ಲ. ಸತ್ಯ ಹೇಳಬೇಕು ಅಂದರೆ ಆ ಥರದ್ದು ಇಲ್ಲ. ಯಾಕೆಂದರೆ ಅದೊಂದು ಬೇರೆಯಾದಂಥ ಪ್ರಾಜೆಕ್ಟ್, ಬೇರೆಯಾದಂಥ ಒಂದು ದೃಷ್ಟಿಕೋನ. ಆ ದೃಷ್ಟಿಕೋನಕ್ಕೆ ನಾನಿನ್ನೂ ಯೋಚನೆ ಮಾಡಿಲ್ಲ. ಈಗ ನೀವು ಹೇಳಿದ ಮೇಲೆ ಆ ಸಲಹೆ ನನ್ನಲ್ಲಿ ಕೆಲಸ ಮಾಡಲಿಕ್ಕೆ ಶುರುವಾಗಿದೆ. ಮತ್ತು ಅದಕ್ಕೆ ಅನೇಕ ಅಂಶಗಳು ಬೇಕಾದಷ್ಟು ಅಂಶಗಳು ಬೇಕಾಗುತ್ತೆ. ಅದಕ್ಕೆ ಅದು ಅತ್ಯುತ್ತಮವಾದ ಕಥೆ, ಚಿತ್ರಕಥೆ ಮತ್ತು ಪ್ರೊಡಕ್ಷನ್ ಡಿಸೈನ್, ಹಣ, ವ್ಯವಹಾರ. ಆದರೆ ಅದು ಒಳ್ಳೆಯ ಸಿನಿಮಾ ಆಗುವ ವಸ್ತುವೇ, ನಿರ್ಮಾಣ ಇಲ್ಲ ಮಾಡಬೇಕು. ಅದನ್ನು ಯೋಚಿಸ್ತೇನೆ. ಆದರೆ ಈ ಕ್ಷಣಕ್ಕೆ ನಾನು ಅದನ್ನು ಭರವಸೆ ಕೊಟ್ಟು ನಾನು ಇನ್ನೊಬ್ಬ ರಾಜಕಾರಣಿ ಥರ ನಡ್ಕೊಳ್ಳಾರೆ. ಸಂದರ್ಭ ಬಂದರೆ ಖಂಡಿತ ಮಾಡ್ತೀನಿ. ಕೊನೆಯದಾಗಿ ಸರ್, ಚಿತ್ರರಂಗದ ಹಿರಿಯರಾಗಿ ಕೃಷ್ಣ ಸರ್ ಅವರ ಈ ಒಂದು ಸಿನಿಮಾ ಸಂಬಂಧಪಟ್ಟ ಏನಾದರೂ ಗೌರವ ಸಮರ್ಪಣೆ ಅಥವಾ ಇನ್ನೊಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಅಥವಾ ನಿಮ್ಮ ಸ್ಕೂಲಿಂದ ಏನಾದರೂ ಒಂದು ಕಾರ್ಯಕ್ರಮ ಆ ಥರ ಗೌರವ ಸಮರ್ಪಣೆ? ನಾನು ಹೇಳಿದ ಹಾಗೆ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದಲ್ಲಿ ಆಗಬೇಕು. ಅದು ದೊಡ್ಡದು, ದೊಡ್ಡ ಸಮ್ಮೇಳನ. ಅದು ಭಾಳ ದೊಡ್ಡ ದಾಖಲೆ. ಖಂಡಿತ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನಿರ್ದೇಶಕರಂಗ, ನಿರ್ಮಾಪಕ ಎಲ್ಲ ಸೇರ್ತೀವಿ. ಒಟ್ಟಿಗೆ ಸೇರಿ ಅದನ್ನು ಮಾಡುವಂಥ ಒಂದು ಪ್ರಯತ್ನ ಆಗಬೇಕು. ನಾನು ಇದನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಗೆ ಮಾತನಾಡ್ತೀನಿ. ಇಂಡಿವಿಜುವಲ್ ಆಗಿ ಮಾಡೋದಕ್ಕಿಂತ, ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳನ್ನು ಮಾಡೋದಕ್ಕಿಂತ ಪ್ರಾತಿನಿಧಿಕ ಸಂಸ್ಥೆಗಳಲ್ಲಿ ಎಲ್ಲರೂ ಸೇರಿ ಮಾಡಿದರೆ ಅದು ಇಂಡಸ್ಟ್ರಿ ಕೊಟ್ಟಂಥ ಗೌರವ ಆಗುತ್ತೆ. ಯಾಕೆಂದರೆ ರಾಜ್ಕುಮಾರ್ ಅವರು ಅಪಹರಣ ಆದಾಗ ಕೃಷ್ಣ ಅವರು ಎಷ್ಟು ಒದ್ದಾಡಿದ್ರು ಗೊತ್ತು ನಮಗೆ. ಎಸ್ ಎನ್ ಕೃಷ್ಣ ಅವರು CM ಇಲ್ಲಿ. ನಾವು ಅಮೆರಿಕದಲ್ಲಿ ನನ್ನ ಪ್ರೀತಿಯ ಹುಡುಗಿ ಅಂತ ಫಿಲ್ಮ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸುದ್ದಿ ಬಂತು, ರಾಜ್ಕುಮಾರ್ ಅವರ ಅಪಹರಣ ಆಯಿತು ಅಂತ. ನಾವು ಚಿತ್ರೀಕರಣ ಸ್ಥಗಿತಗೊಳಿಸಿ ನಾವೆಲ್ಲ ಪ್ರತಿಭಟನೆ ಸಲ್ಲಿಸಿ ಇದನ್ನು ಅವರಿಗೆ ಗೌರವ ಸೂಚಿಸಬೇಕು ರಾಜ್ಕುಮಾರ್ ಅವರಿಗೆ ಅಂತ ಮಾಡಿದ್ವಿ. ಅಲ್ಲಿಂದ ಬಂದ ಮೇಲೆ ಒಂದು ಪ್ರಶಸ್ತಿ ಇತ್ತು ನನಗೆ ಮಂಡ್ಯದಲ್ಲಿ. ಆ ಮಂಡ್ಯದ ಪ್ರಶಸ್ತಿ ಸಮಾರಂಭಕ್ಕೆ ಕೃಷ್ಣ ಅವರು ಬರಬೇಕಾಗಿತ್ತು. ಅವರು CM ಆಗಿದ್ದರು, ಬರಬೇಕು. ಅಷ್ಟೊತ್ತಿಗೆ ಕೋಲಾರದಲ್ಲಿ ದಲಿತರ ಸಜೀವ ದಹನದ ಒಂದು ದುರಂತ ನಡೀತು. ಅವರು ಅಲ್ಲಿಗೆ ಹೋದರು. ಒಳ್ಳೆ ಕೆಲಸ ಮಾಡಿದರು. ಯಾಕೆಂದರೆ ಅವರು ಆ ಸಂದರ್ಭದಲ್ಲಿ ಇಲ್ಲಿಗೆ ಬರೋದು ಸರಿ ಇರಲಿಲ್ಲ ಅಂತ ಸರಿಯಾದ ನಿರ್ಧಾರ ತಗೊಳ್ಳೋರು ಅವರು. ಯಾಕೆಂದರೆ ಸಿನಿಮಾ ಪ್ರಶಸ್ತಿ ಪ್ರದಾನ ಒಂದು ವರ್ಣರಂಜಿತ ಸಮಾರಂಭ, ಇದು ಸಾಮಾಜಿಕವಾದಂಥ ವಿಚಾರ. ಅಲ್ಲಿಗೆ ಹೋದರು. ಅದಲ್ಲದೆ ಅನೇಕ ಸಂದರ್ಭಗಳಲ್ಲಿ ನಾನು ಅದನ್ನು ಪ್ರಶಸ್ತಿ ತಗೊಂಡಿದ್ದೇನೆ. ನನ್ನ ಪುಸ್ತಕ ಬಿಡುಗಡೆ ಬಂದಿದ್ದಾರೆ, ನಮ್ಮ ಹಳ್ಳಿಗೆ ಬಂದಿದ್ದಾರೆ, ನಮ್ಮ ಜಿಲ್ಲೆಯವರು. ಅದೆಲ್ಲ ಮೀರಿ ವೈಯಕ್ತಿಕ ಪ್ರೀತಿಯಿಂದ ನಮ್ಮನ್ನೆಲ್ಲ ಮಾತಾಡಿಸ್ತಿದ್ರು. ನಾವು ಯಾವ ಫಲಾಪೇಕ್ಷೆಯೂ ಇಲ್ಲದೆ ರಾಜಕಾರಣಿಗಳ ಜೊತೆ ಮಾತಾಡುವಾಗ ನಮ್ಮ ಫಲಾಪೇಕ್ಷೆ ಇರಬಾರ್ದು, ಅಪ್ಲಿಕೇಶನ್ಸ್ಗಳಿರಬಾರ್ದು. ಕಲ್ಚರಲ್ ಮತ್ತು ಸೋಷಿಯಲ್ ಆದಂಥ ಕಮಿಟ್ಮೆಂಟ್ ಮಾತ್ರ ಇರಬೇಕು. ಆ ಗುಂಪಿನಲ್ಲಿ ನಾನು ಒಬ್ಬನಾಗಿದ್ದೆ. ನಮ್ಮ ಜಿಲ್ಲೆಯವರಾಗಿದ್ದಾಗಲೂ ನಾವು ಯಾವ ಥರದ ವೈಯಕ್ತಿಕ ಲಾಭಗಳನ್ನು ಕೇಳಬಾರ್ದು. ಅಥವಾ ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಅಂಥದ್ದು ಅಂತರ ಇಟ್ಕೋಬೇಕು ಅನ್ನುವಂಥದ್ದು
ನನ್ನ ನಿಲುವಾಗಿತ್ತು. ಕೃಷ್ಣ ಅವರನ್ನು ಇಷ್ಟಪಡ್ತಿದ್ರು. ಹಾಗಾಗಿ ನಮ್ಮ ಸ್ನೇಹಕ್ಕೂ ಕೂಡ ಒಂದು ಆರೋಗ್ಯಕರವಾದಂಥ ನೆಲೆ ಇತ್ತು. ನೀವು ಹೇಳಿದ್ಮೇಲೆ ನೆನಪಾಗಿದ್ದು ಕೊನೆ ಪ್ರಶ್ನೆ ಕೂಡ ಇದು. ಆ ಅಣ್ಣವ್ರನ್ನ ಕಿಡ್ನಾಪ್ ಮಾಡೋದ ಮೇಲೆ ತುಂಬ ಸಮಸ್ಯೆಗಳಾಯಿತು. ಒಬ್ಬ CM ಆಗಿ ಅದನ್ನು ನಿಭಾಯಿಸೋದು ತುಂಬ ಕಷ್ಟವಾದ ಕೆಲಸ ಆಗಿತ್ತು. ನನಗೊಂದು ಕ್ಯೂರಿಯಾಸಿಟಿ, ಆ ಸಂದರ್ಭದಲ್ಲಿ ತುಂಬ ಒತ್ತಡ ಆದಂಥ ಸಂದರ್ಭ, ನೀವು ಯಾಕಂದರೆ ಹತ್ರದಿಂದ ನೋಡಿರ್ತೀವಿ, ನಮಗೆ ಗೊತ್ತಿರಲ್ಲ ಅದು, ಹಾಗಾಗಿ ಕೇಳ್ತಿದ್ದೀನಿ. ಈ ಸಿಚುವೇಶನ್ನ ತುಂಬ ಕಷ್ಟವಾಗಿತ್ತು, ಅದು ಹೆಂಗೆ ಹ್ಯಾಂಡ್ಲ್ ಮಾಡಿದ್ರು? ಆ ಸಂದರ್ಭವನ್ನು ಅವರು ಹೇಗೆ ಹ್ಯಾಂಡ್ಲ್ ಮಾಡಿದ್ರು ಅಂತ ನಾನು ಅವ್ರ ಬಾಯಲ್ಲೇ ಕೇಳಿದ್ದೆ. ಎಲ್ಲಿ ಅಂದರೆ ಅಕ್ಕ ಸಮ್ಮೇಳನಕ್ಕೆ ಬಂದರು. ಬಂದಾಗ ಅವರು ಒಂದು ಮಾತು ಹೇಳಿದರು. ಆ ಭಾಷಣವನ್ನು ಬರ್ಕೊಡುವಂಥ ತುರ್ತು ಬಂತು. ನನಗೆ ಕೆಲವು ಜೊತೆ ಕೂತ್ಕೊಂಡು ಒಂದಷ್ಟು ನೋಟ್ಸ್ ಪ್ರಿಪೇರ್ ಮಾಡಿದ್ವಿ. ಅದನ್ನು ಆಗ ಅವರೊಂದು ಮಾತು ಹೇಳಿದರು. ಎಂಥ ಒಂದು ರಾಜ್ಕುಮಾರ್ ಅವ್ರಿಗೆ ವನವಾಸ ಆಯಿತು, ನಾನು ಇನ್ನೊಂದು ರೀತಿಯಲ್ಲಿ ವನವಾಸ ಮಾಡಿದೆ ಬೆಂಗಳೂರಲ್ಲಿದ್ದು. ಅಷ್ಟು ಇಕ್ಕಟ್ಟು, ತಲ್ಲಣ್ಣಗಳು, ಟೀಕೆ ಟಿಪ್ಪಣಿಗಳು, ಎರಡು ರಾಜ್ಯಗಳ ಸಂಘರ್ಷ, ಈ ಕಡೆ ಅದು ನೆಗೋಷಿಯೇಟ್ ಮಾಡಬೇಕಾಗಿರೋದು ಗಾಡುಗಳ ಜೊತೆಗೆ. ಸರ್ಕಾರ ಹೇಗೆ ಮಾಡುತ್ತೆ, ಹಣ ಕೊಡೋದು ಹೇಗೆ, ತರೋದು ಹೇಗೆ, ಅದೆಲ್ಲ ನಾವು ಹೇಳೋದು ಸ್ವಲ್ಪ ಬಿಡ್ಸ್ಕೊಂಬಂಬಿಡಿ ಹೋಗಿ ಅಂತ. ವ್ಯವಸ್ಥೆ ಹಂಗಿರಲ್ಲ. ಅದನ್ನು ಅವ್ರು ಹೇಳ್ತಾಯಿದ್ರು. ರಾಜ್ಕುಮಾರ್ ಅವರ ವನವಾಸ ನನ್ನದೂ ಒಂದು ರೀತಿ ವನವಾಸದ ಆಗಿತ್ತು ಅಂತ ಹೇಳಿ ಅಕ್ಕ ಸಮ್ಮೇಳನದವ್ರು ಮಾಡಿದ ಭಾಷಣ. ನಾನು ಎದುರಿಗೆ ಕೂತಿದ್ದೆ. ನಾನು ಅದಕ್ಕೆ ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದೆ. ಅದು ಬಹುಶಃ 2000 ಜೂನ್ ಆಗಸ್ಟ್ ಸುಮಾರದಲ್ಲಿ ನಡೆದಂಥ ಒಂದು ಅಕ್ಕ ಸಮ್ಮೇಳನ. ಹಾಗಾಗಿ ಅವರು ತಾಳ್ಮೆ ಕಳ್ಕೊಳ್ಳದೆ ಅದನ್ನು ನಿಭಾಯಿಸ್ತಾಯಿದ್ರು. ಭಾಳ ಎಚ್ಚರಿಕೆಯಿಂದ ನಿಭಾಯಿಸಿದ್ರು. ಕೊನೆಯದಾಗಿ ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ, ಅವರನ್ನು ಪ್ರೀತಿಸುವಂಥವ್ರಿಗೆ, ಚಿತ್ರರಂಗದ ಹಿರಿಯರಿಗೆ ಪರವಾಗಿ ಮುಖ್ಯವಾಗಿ ರಾಜಕಾರಣಕ್ಕಂತೂ ಮಾದರಿಗಳು, ಬರೀ ರಾಜಕಾರಣಕ್ಕೆ ಮಾದರಿಯಲ್ಲ, ವ್ಯಕ್ತಿಯಾಗಿ ಕೂಡ ಮಾದರಿ. ಹಾಗೆ ಆ ಮಾದರಿಯನ್ನು, ಆದರ್ಶವನ್ನು ಎಲ್ಲರೂ ಅಳವಡಿಸ್ಕೋಬೇಕು. ಸಿಂಪ್ಲಿಸಿಟಿ, ಸಜ್ಜನಿಕೆ, ನಿರಹಂಕಾರಿಯಾಗಿದ್ದು, ಯಾರಿಗೂ ಕೇಡು ಬಗೆದೇ ಇದ್ದದ್ದು, ಸೇಡಿನ ರಾಜಕಾರಣಕ್ಕೆ ಹೋಗದೇ ಇದ್ದದ್ದು, ಮತ್ತು ಯಾರನ್ನು ಅವಮಾನಿಸದೇ ಇರೋವಂಥದ್ದು. ಒಂದು ಟೀಕೆ ಅವರ ಇದನ್ನು ನೋಡಬೇಕು ನೀವು. ಯಾವುದು ವಿಧಾನಸಭೆಯಲ್ಲಿ ಅವರ ನಡವಳಿಕೆಗಳು, ಅವರ ಲೋಕಸಭೆಯಲ್ಲಿ ಅವರ ನಡವಳಿಕೆಗಳನ್ನು ನೋಡಿದಾಗ ಈ ಯೂಸಸ್ ವೆರಿ ಪರ್ಫೆಕ್ಟ್ ಲ್ಯಾಂಗ್ವೇಜ್. ಅಬ್ಯೂಸಿವ್ ಲ್ಯಾಂಗ್ವೇಜ್ ಮಾಡೋದು, ದಾಳಿ ಮಾಡಬೇಕು ಅಂತ ಹೇಳಿ ಮಾಡೋದು ಇಲ್ಲ. ವಿಷಯಾಧಾರಿತವಾಗಿ ಮಾತನಾಡೋದು, ಮತ್ತು ಅದಕ್ಕೆ ಆಳವಾಗಿ ಓದ್ಕೊಂಡು ಬಂದು ಮಾತಾಡೋದು, ಡಿಗ್ನಿಫೈಡ್ ಆಗೋದು. ಅಂಥವ್ರಿಗೆ ಸ್ಟೇಟ್ಸ್ಮನ್ ಅಂತಾರೆ. ಆ ಥರದ ರಾಜಕಾರಣ ಅದು ವಿದೇಶ ವ್ಯಾಸಂಗದಿಂದಲೂ ಬಂದಿತ್ತು, ತಂದೆಯಿಂದಲೂ ಬಂದಿತ್ತು, ಮಂಡ್ಯದ ನೆಲದಿಂದಲೂ ಅವರು ಅದನ್ನು ಗ್ರಹಿಸಿದ್ರು. ಅದನ್ನು ಇವತ್ತಿನವ್ರು ಎಲ್ಲರೂ ಅನುಸರಿಸಬೇಕು. ಅದೇ ನಾವು ಅವ್ರಿಗೆ ಕೊಡೋ ಗೌರವ. ಥ್ಯಾಂಕ್ ಯು ಸರ್.